40ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ನೇರ ವಿಧಾನವನ್ನ ಬಳಸಿಕೊಂಡು ಇದರ ಸರಾಸರಿಯನ್ನ ಕಂಡುಹಿಡಿಯೋಣ. ಸೊ ವರ್ಗಾಂತರ 0 ದಿಂದ 10, 10 ರಿಂದ 20, 20 ರಿಂದ 30, 30 ರಿಂದ 40 ಹಾಗೂ 40 ರಿಂದ 50. ಇಲ್ಲಿ ಆವೃತ್ತಿ 5, 8, 20, 15, 7. ಸೊ ಇವುಗಳ ಮಧ್ಯಬಿಂದುವನ್ನ ಗುರುತಿಸೋಣ. ಮಧ್ಯಬಿಂದು xi. ಸೊ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರುತ್ತೆ? 5, 10 ಪ್ಲಸ್ 20 ಡಿವೈಡೆಡ್ ಬೈ 2 15, 20 ಪ್ಲಸ್ 30 ಡಿವೈಡೆಡ್ ಬೈ 2 25, 30 ಪ್ಲಸ್ 40 ಡಿವೈಡೆಡ್ ಬೈ 2 35, 40 ಪ್ಲಸ್ 50 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 45. ಸೊ ಇವುಗಳು ಮಧ್ಯಬಿಂದು. ಸೊ ಈಗ FI ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧ FI ಇಂಟು XI. 5 5 25, 15 8 120, 20 ಇಂಟು 25 500, 15 ಇಂಟು 35 525, 45 ಇಂಟು 7 315. ಈಗ ನೇರ ವಿಧಾನದ ಸರಾಸರಿ ಸೂತ್ರ x ಬಾರ್ ಈಕ್ವಲ್ ಟು ಸಮೇಷನ್ FI XI ಡಿವೈಡೆಡ್ ಬೈ ಸಮೇಷನ್ FI. ಸೊ ಇಲ್ಲಿ ನಾವು ಆವೃತ್ತಿಯ ಮೊತ್ತ ಸಮೇಷನ್ FI ಅನ್ನ ಕಂಡುಹಿಡಿಯೋಣ. 5 ಪ್ಲಸ್ 8 ಪ್ಲಸ್ 20 ಪ್ಲಸ್ 15 ಪ್ಲಸ್ 7 55. ಸಮೇಷನ್ FI ಎಷ್ಟು ಬರ್ತಾ ಇದೆ? 55. ಸಮೇಷನ್ FI XI ಇಸ್ ಈಕ್ವಲ್ ಟು 25 ಪ್ಲಸ್ 120 ಪ್ಲಸ್ 500 ಪ್ಲಸ್ 525 ಪ್ಲಸ್ 315. 25 ಪ್ಲಸ್ 120 ಪ್ಲಸ್ 500 ಪ್ಲಸ್ 525 ಪ್ಲಸ್ 315 ಎಷ್ಟು ಬರುತ್ತೆ? 1485. ಸೊ ಈಗ x ಬಾರ್ ಸಮೇಷನ್ FI XI ಮೌಲ್ಯಗಳನ್ನು ಆದೇಶಿಸಿದಾಗ 1485 ಡಿವೈಡೆಡ್ ಬೈ 55 ಎಷ್ಟು ಬರುತ್ತೆ? 27. ಸೊ ಇಲ್ಲಿ x ಬಾರ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? ದತ್ತಾಂಶಗಳ ಸರಾಸರಿ ಎಷ್ಟು ಬರ್ತಾ ಇದೆ? 27 ಬರುತ್ತೆ.